ತಪ್ಪು ಮಾಡ್ಬಿಟ್ಟಮ್ಮ. ಅಣ್ಣನ ಕೈ ಕಾಲು ಕಟ್ಟ ಹಾಕಿ ಹೊತ್ಕೊಂಡ್ ಬರ್ಬೇಕಾಗಿತ್ತು. ಅಣ್ಣ ಅನ್ನೋ ಗೌರವ ಅಡ್ಡ ಬಂದ್ಬಿಡ್ತು. ನನ್ನ ತಳ್ಳಿ ಅಣ್ಣ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಅವನ್ಗೆ ತಮ್ಮ ಮನೆ ಮಕ್ಕಳು ಅನ್ನೋ ಜ್ಞಾನನೇ ಇಲ್ಲ. ಹಂಗಿರುವಾಗ ಅವನ್ಗೆ ಎಂತ ಗೌರವ ಕೊಡೋದು? 4 ಬಾರ್ ಸೆಳ್ಕೊಂಬರ್ಬೇಕಿತ್ತು. ಅಮ್ಮ, ಅದು ಅಣ್ಣನ್ ತಪ್ಪಲ್ಲ. ಅವನಿಗೆ ಹಿಂದಿನ ನೆನಪೆಲ್ಲ ಹೊರಟೋಗಿದೆ. ನಮ್ ಬಗ್ಗೆ ತಪ್ಪು ಅಭಿಪ್ರಾಯ ಹುಟ್ಟಾಕಿರೋದು ಆ ತಾರ. ಅವಳ ಮುಖ ಮುಚ್ಚ. ಪೊಲೀಸ್ನವರು ಯಾರ್ಯಾರನ್ನೋ ಹಿಡಿತಾರೆ. ಈ ಬಿಟ್ಟನ್ ಯಾಕೆ ಹಿಡಿಯಕ್ಕಿಲ್ಲ? ಅವಳು ನನ್ ಕೈಗೆ ಸಿಗ್ಬೇಕಮ್ಮ. ಮಹಾನ್ ಕ್ರಿಮಿನಲ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳ ಅವಳು. ಪ್ರತಿಯೊಂದನ್ನು ಮೊದಲೇ ಲೆಕ್ಕ ಹಾಕಿರ್ತಾಳೆ. ಆದಷ್ಟು ಬೇಗ ಅಣ್ಣನ ನಮ್ಮ ಕೈಗೆ ತಗೋಬೇಕು. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹಾಗೆ ಬಿಟ್ರೆ ಹಿಂದಿನೆಲ್ಲ ಶಾಶ್ವತವಾಗಿ ಮರ್ತೋಗ್ತಾರೆ. ಈಗಿರೋದನ್ನೇ ನಿಜ ಅನ್ಕೋತಾರೆ. ಹಾಗಾದ್ರೆ ವಿಕ್ಕಿ, ತಾರಾ ಸಿಕ್ಕಿದ್ರೆ ವಿನಯ್ ಸಿಕ್ಕದ ಹಾಗೆ ಇರ್ತೀಯ? ಹೌದು ಅಂಕಲ್. ನಾಳೆ ಭಾನುವಾರ ಅಲ್ವಾ? ತಾರಾ ಬೆಂಗಳೂರಲ್ಲಿದ್ರೆ ನಾಳೆ ಕಟ್ಟಿರು ಗಾರ್ಡನ್ ರೆಸ್ಟೋರೆಂಟ್ಗೆ ತಪ್ಪದೇ ಬರ್ತಾಳೆ. ಅವಳಿಗೆ ಬಾಯಿ ಚಪಲ ಜಾಸ್ತಿ. ಅಲ್ಲಿ ಬೆಣ್ಣೆ ಮಸಾಲೆ ತುಂಬಾ ಚೆನ್ನಾಗಿ ಮಾಡ್ತಾನಂತೆ. ಇದೆಲ್ಲ ಅವರಮ್ಮ ಕಲಿಸಿದ್ದು. ವಿಕ್ಕಿ, ನಾಳೆ ನೀನು ಅಲ್ಲೇ ಕಾಯ್ಕೊಂಡಿದ್ದು ಫಾಲೋ ಮಾಡಿ ಅವಳ ಮನೆ ಪತ್ತೆ ಮಾಡು. ಕಂಠೀರವ ಗಾರ್ಡನ್ ರೆಸ್ಟೋರೆಂಟ್. ಅಮ್ಮ, ಅಂಕಲ್ ಹೇಳ್ದಾಗೆ ನಾಳೆ ಏನಾದ್ರೂ ಅವಳಲ್ಲಿ ಬಂದ್ರೆ ಕೂತ್ಗೆ ಹಿಡಿದು ಕೇಳ್ತೀನಿ, ಎಲ್ಲೇ ನಮ್ಮ ಅಣ್ಣ ಅತ್ತಿಗೆ ಅಂತ. ಅವಳು ಬಾಯಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅಲ್ಲೇ ಅವಳು ಹೆಣನ ಕೆಡವಾಗ್ತೇನೆ. ವಿನಯ್, ನನ್ಗೆ ರೆಸ್ಟೋರೆಂಟ್ ದೋಸೆ ಅಂದ್ರೆ ಪ್ರಾಣ. ನಿಮಗ್ ನೆನ್ಪಿದ್ಯಾ ನಾವು ಪ್ರತಿ ಭಾನುವಾರ ಇಲ್ಲಿಗೆ ಬರ್ತಿದ್ವಿ? ಇಲ್ಲ ತರ, ನೀನ್ ಹೇಳ್ತಿದ್ಯಾ ಅಂದ್ರೆ ಇರ್ಬೋದು. ವಿನಯ್, ನಿಮ್ಗೆ ಹಿಂದೆ ಏನೇನಾಗಿತ್ತು ಅನ್ನೋದು ಸ್ವಲ್ಪನೂ ನೆನ್ಪಿಲ್ವಾ? ಇಲ್ಲ ತರ, ನನಗೀಗ ನೆನ್ಪಿರೋದು ನಾನು, ನೀನು, ನನ್ನ ಮಗು ಅಷ್ಟೇ. ವಿನಯ್, ಒಂದ್ಸರಿ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಸೋಣ. ನಿಮ್ಗೆ ಹಿಂದಿನ ನೆನಪು ಬರುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ತರ, ಹಿಂದಿನ ನೆನಪೆಲ್ಲ ಮರ್ತೋಗಿದ್ದೆ ಒಳ್ಳೇದಾಯ್ತು. ಆ ಕೆಟ್ಟ ಹೆಣ್ಣು, ಅವಳ ನೆನಪು ನನ್ಗೆ ಯಾವುದು ಬೇಡ. ಒಂದ್ ವೇಳೆ ಆ ಹೆಣ್ಣೇನಾದ್ರೂ ನನ್ನ ಮುಂದೆ ಬಂದ್ ನಿಂತ್ರೆ ಅವಳೇ ಇವಳು ಅಂತ ಕೂಡ ನೀನ್ ನನಗೆ ಹೇಳ್ಬೇಡ. ನಿನ್ನ ಮುಂದೆನೆ ನನ್ನ ಮನೆ ಚಾಕ್ರಿಗೆ ಇಟ್ಕೊಂಡಿಲ್ವ ಅವಳು? ನಾನು ಕಟ್ಟಿದ ಕತೆ ನಿನಗೆ ಕೆಟ್ಟ ನೆನಪಾಗೇ ಉಳಿ. ಎಲ್ಲ ಹೊರಟ್ರಿ ವಿನಯ್? ಕೈ ತೊಳ್ಕೊಂಡ್ ಬರ್ತೀನಿ ತರ. ನಾನು ಬಂದ್ಬಿಡ್ತೀನಿ ರೀ. ನೀನ್ ಅದನ್ನ ತಿಂದು ಮುಗಿಸೋದಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು. ನೀನ್ ಕಾಫಿಗೆ ಆರ್ಡರ್ ಕೊಡು, ಅಷ್ಟಲ್ಲಿ ನಾನು ಬರ್ತೀನಿ.
ನನ್ನ ಜೊತೆ ಬಾ ಅಂದ್ರೆ ಈ ಮನುಷ್ಯ ಬರಲ್ಲ. ಐ ಆಮ್ ಸಾರಿ ಅಣ್ಣ. ಕೈ ತೊಳೆಯೋಕೆ ಅಂತ ಹೋದ್ರು, ಇಷ್ಟೊತ್ತು ಬೇಕಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಮ್ಮ ಯಜಮಾನ್ರು ಕೈ ತೊಳೆಯೋಕೆ ಅಂತ ಬಂದ್ರು, ಕಾಣಿಸ್ತಿಲ್ಲ. ನೀವೇನಾದ್ರೂ ಅವ್ರನ್ನ ನೋಡಿದ್ರಾ? ನೋಡ್ಲಿಲ್ಲ ಮೇಡಮ್.